ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಪಾರ್ವತಿ, ಸದ್ಯ ಬಂದ್ರಲ್ಲಮ್ಮ. ಯಾಕೆ ಮಾವ, ಏನಾಯ್ತು? ಏನಿಲ್ಲಮ್ಮ, ಏನಿಲ್ಲ. ತಾತ, ಪ್ರಸಾದ ತಗೊಳ್ಳಿ. ಯಾಕೆ ಮಾವ ಒಂಥರ ಇದ್ದೀರಿ? ಚಿನ್ನು, BP ಮಾತ್ರೆ ಕೊಟ್ಟೆ ಅಲ್ವಾ ನೀನು? ದೇವಸ್ಥಾನಕ್ಕೆ ಹೋಗೋಕೆ ಮೊದಲೇ ಕೊಟ್ಟಿದ್ದಾಳಮ್ಮ. ಮಾವ ಪ್ಲೀಸ್, ಏನೋ ಆಗಿದೆ, ಏನಾಗಿದೆ ಅಂತ ಹೇಳಿ ಮಾವ. ಪಾರ್ವತಿ, ನಿನ್ನ ಮಗ ತುಂಬ ಕೋಪ ಮಾಡ್ಕೊಂಡಿದ್ದಾನಮ್ಮ, ತುಂಬ ಬೇಸರ ಮಾಡ್ಕೊಂಡಿದ್ದಾನೆ. ಯಾಕೆ? ಯಾಕಂತೆ? ನೀನು ದೇವಸ್ಥಾನಕ್ಕೆ ಹೋಗಬಾರ್ದಾಗಿತ್ತು. ನೀನು ಹೋಗ್ತೀನಿ ಅಂದಾಗ ನಾನು ಕಳಿಸ್ಬಾರ್ದಾಗಿತ್ತು. ಇಷ್ಟೊತ್ತು ನನ್ನ ಎದುರು ಬೀರ್ ದೇವ್ರ ಥರ ಕುಣಿದು ಕುಪ್ಪಳಿಸಿ ಹೋದ. ತಾತ, ನೀನು ತಪ್ಪು ಮಾಡಿದೀಯಾ, ಅಮ್ಮನ ದೇವಸ್ಥಾನಕ್ಕೆ ಯಾಕೆ ಕಳಿಸಿದ್ಯಾ ಅಂತ ನನ್ನ ಮೇಲೆ ಹಾರಾಡ್ದ. ಯಾಕೋ ತುಂಬ ಬೇಜಾರಾಯ್ತಮ್ಮ. ಒಂದೊಂದ್ಸಲ ಇವನು ಶುದ್ಧ ಅವಿವೇಕಿ. ನೀವ್ ಯಾಕೆ ಅವನ ಮಾತಿಗೆ ಬೇಸರ ಮಾಡ್ಕೋತೀರ ಮಾವ? ಇತ್ತೀಚೆಗೆ ಯಾಕೋ ಇವಂದು ತುಂಬಾ ಅತಿ ಆಯ್ತು. ತಾನೇ ಮನೆ ಯಜಮಾನ ಅನ್ನೋ ಹಾಗಾಡ್ತಾನೆ. ನಿಜ ಅಲ್ಲಮ್ಮ, ಅವನೇ ಈ ಮನೆ ಯಜಮಾನ. ಈ ಮನೆ ಯಜಮಾನ ಅವನಲ್ಲ ಮಾವ, ನೀವು. ನಾನ್ ದೇವಸ್ಥಾನಕ್ಕೆ ಹೋಗಕ್ಕೆ ಇವನ್ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕಿತ್ತಂತ. ಅಷ್ಟಕ್ಕೂ ನನ್ನನ್ನು ಕೇಳ್ಬೇಕಿತ್ತು ಅವನು. ನಿಮ್ಮನ್ ಯಾಕಂತ ಕೇಳ್ದ? ಎಲ್ಲಿ ಅವನು? ನೋಡಮ್ಮ, ಚಂದುಗೆ ನೀನೇನು ಅನ್ಬೇಡ. ಮೊದಲೇದು ನೀನು ಹಾಸಿಗೆಯಿಂದ ಏಳಬಾರ್ದಾಗಿತ್ತು, ಅದು ನೀನು ದೊಡ್ಡ ತಪ್ಪು. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಎರಡನೇ ತಪ್ಪು. ಚಂದು ಹೇಳಿದ್ದೆ ಸರಿ. ಸುಮ್ಮನೆ ಮೊಮ್ಮಗನ್ ವಹಿಸ್ಕೊಂಡು ಮಾತಾಡಬೇಡಿ ಮಾವ. ನೀವು ಅವನು ಹೇಳ್ದಾಗ ಕೇಳ್ತೀರಾ ಅಂತ ನಿಮ್ಮ ಮುಂದೆ ಎಗರಾಡ್ತಾನೆ ಅಷ್ಟೇ. ಇವತ್ತು ಅವನಿಗೆ ಬುದ್ಧಿ ಕಲಿಸ್ತೀನಿ. ದೊಡ್ಡವ್ರ ಮುಂದೆ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ ಮಾವ ಅವನಿಗೆ? ನೀವೇ ಅವನಿಗೆ ಸದರ ಕೊಟ್ಟಿರೋದು ಮಾವ. ಅದಕ್ಕೆ ಅವ್ನು ನಿಮ್ಮ ಮುಂದೆ ಸರ್ದಾರ ಆಡ್ದಾಗ ಆಡ್ತಾನೆ. ಇವತ್ತು ಅವನಿಗೆ ಮೂಗುದಾರ ಹಾಕ್ತೀನಿ. ಅಲ್ಲಮ್ಮ, ಅವನು ಮೊದಲೇ ಸಿಟ್ಟು ಮಾಡ್ಕೊಂಡಿದ್ದಾನೆ. ಇದ್ರ ಮೇಲೆ ನೀನು ಸಿಟ್ಟು ಸೆಡವು ಎಲ್ಲ ಅಜ್ಜಿ ತಾತನ ಮುಂದೆ. ನನ್ನ ಮುಂದೆ ಅದೇನು ನಡೆಯೋದಿಲ್ಲ. ಒಳ್ಳೆ ಧರ್ಮ ಸಂಕಟಕ್ಕೆ ಇಟ್ಕೊಂಡ್ಬಿಡ್ತಲ್ಲ ಇದು. ಮಾವ, ನೀವು ಸುಮ್ಮನೆ ಇರಿ. ಚಿನ್ನು, ನಡಿ. ಅವ್ವ, ತುಂಬ ಆಯಾಸ ಆಗ್ತಾ ಇದೆಯಾ? ಇಲ್ಲ ಮಗಳೇ, ಯಾಕೆ ಗಾಬರಿ ಆಗ್ತಾ ಇದೆಯಾ? ನಾನು ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲೇಬಾರ್ದಾಗಿತ್ತು. ನಾನು ನಿಮಗೆ ಹೇಳಿದೆ, ನೀವೇ ಬಲವಂತ ಮಾಡಿ ಕರ್ಕೊಂಡು ಹೋದ್ರಿ. ಈಗ ನಿಮ್ಮ ಮಗ ಬಂದು ನನಗೆ ಬೈದ್ರೆ? ನನ್ನ ಮುಂದೆ ಒಂದು ಸ್ವಲ್ಪ ಹೊತ್ತು ಕುಣಿತಾನೆ, ಆಮೇಲೆ ತಂತಾನೆ ಸಮಾಧಾನ ಆಗ್ತಾನೆ. ನೀನು ಯಾಕೆ ಹೆದರ್ಕೋತೀಯ ಕಂದ? ನನ್ನ ಮಗ ತುಂಬ ಒಳ್ಳೆ ಹುಡುಗ. ಅವನ ಹಾರಾಟ ಕೂಗಾಟ ಏನಿದ್ರು ಅವನ ಅಜ್ಜಿ ತಾತನ ಎದುರಿಗೆ ಅಥವಾ ನನ್ನ ಎದುರುಗಡೆ ಅಷ್ಟೇ. ಆದರೂ ಒಳೊಳಗೆ ತುಂಬ ಭಯ ಆಗ್ತಾ ಇದೆ. ಭಯ ಯಾಕೆ ಮಗಳೇ? ನೋಡ್ದ್ಯಾ, ನಾನು ಮರ್ತೇ ಬಿಟ್ಟಿದ್ದೀನಿ. ತಗೋ, ತಿನ್ನು. ಯಾಕವ್ವ? ಯಾಕೆ ಗೀಕೆ ಅಂತ ಎಲ್ಲ ಕೇಳಬಾರ್ದು. ತಿನ್ನು ಅಂದ್ರೆ ತಿನ್ಬೇಕು. ತಿನ್ನು. ಅದು ಪೂರ್ತಿ ನೀನೇ ತಿನ್ಬೇಕು.
ಆಯ್ತಾ? ತಗೋ, ಇದನ್ನ ದೇವ್ರ ಮುಂದೆ ಇಡು. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊ. ಅಮ್ಮ, ಚಿನ್ನಗೂ ಕೊಟ್ಟಾಯ್ತು, ದೇವ್ರ ಮುಂದೆನೂ ಇಟ್ಟಾಯ್ತು, ನನಗೆ ಕೊಡಲ್ವಾ? ಕೊಡದೇ ಇರ್ತೀನ? ನನಗೆ ಈ ಬಾಳೆಹಣ್ಣು ಬೇಡ, ಅದು ಬೇಕು. ಅದು ನಿನಗಾಗಿ ಅಲ್ಲ. ಯಾಕೆ? ಅದು ಚಿನ್ನು ಯಜಮಾನ್ರ ಪಾಲಿಂದು. ಅರ್ಚಕರು ಹೇಳಿದ್ದಾರೆ, ಗಂಡ ಹೆಂಡತಿ ಜೋಡಿ ಬಾಳೆಹಣ್ಣು ತಿಂದರೆ ಅದೇ ಥರ ಸದಾ ಒಟ್ಟಿಗೆ ಇರ್ತಾರೆ ಅಂತ. ಚಿನ್ನು ಗಂಡ ಇಲ್ಲಿಲ್ವಲ್ಲ, ಅದಕ್ಕೆ ಅದನ್ನ ದೇವ್ರ ಮುಂದೆ ಇಡಿಸಿದ್ದೀನಿ. ರಾಮು, ಒಂದು ಲೋಟ ನೀರು ತಗೊಂಡ್ ಬಾ ಮಗನೇ. ಸರಿ ಅಮ್ಮ, ತಂದೆ. ಭಗವಂತ, ಚಿನ್ನು ಏನು ಅರಿಯದ ಕೂಸು. ಅವಳ ಗಂಡ ಅವಳ ಜೊತೆಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನನಗೆ ಗೊತ್ತಿಲ್ಲ. ಅವನಾಗೆ ಇಲ್ಲಿಗೆ ಬರೋ ಹಾಗೆ ಮಾಡು. ಅವರಿಬ್ಬರು ಅನ್ಯೋನ್ಯವಾಗಿ ಬಾಳ್ವೆ ನಡೆಸೋ ಹಾಗೆ ಮಾಡು ಭಗವಂತ. ಅಮ್ಮ, ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕಿಲ್ಲ? ಈಗ ನೀನೇ ಕೇಳ್ತಾ ಇದೆಯಲ್ಲ. ಯಾರನ್ನ ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ? ಹೋಗೋ ಹೋಗೋ, ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ನಿನ್ನ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕಾ? ನಂದು ದೇವ್ರದ್ದು ಒಂದು ಅವಿನಾಭಾವ ಸಂಬಂಧ. ನನ್ನ ದೇವ್ರ ಮಧ್ಯೆ ನೀನು ತಲೆ ಹಾಕ್ಬೇಡ. ಸರಿ, ತಲೆ ಹಾಕಲ್ಲ. ನನ್ಗೆ ಹೇಳಿದ್ದೀನಿ, ನೀ ಆ ದೇವ್ರಿಗೂ ಹೇಳು, ತಾಯಿ ಮಗನ ಮಧ್ಯೆ ತಲೆ ಹಾಕ್ಬೇಡ ಅಂತ. ನಿನಗೆ ಮಾತು ಕಲಿಸಿ ನಾನು ಕೆಟ್ಟೆ. ನಗ್ಬೇಡ ನಗ್ಬೇಡ ಅನ್ನಲ್ಲ. ನಿನ್ಗೆ ಹುಷಾರಿಲ್ದೇ ಇರ್ಬೇಕಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾ? ಅಷ್ಟೊಂದು ಪ್ರೀತಿ ಇದ್ರೆ ಆ ದೇವ್ರಿಗೆ ಮನೆಗೆ ಬಂದು ನಿನ್ನ ನೋಡ್ಕೊಂಡು ಹೋಗಕ್ ಕೇಳೋ. ನನ್ನ ಮೇಲಿನ ಕೋಪನ ಪಾಪ ದೇವ್ರ ಮೇಲೆ, ದೇವ್ರಂತ ತಾತನ ಮೇಲೆ ಯಾಕೆ ತೀರಿಸ್ಕೋತೀಯ ಮಗನೇ? ಪಾಪ ತಾತನ ಮೇಲೆ ಯಾಕೆ ಆ ಥರ ಹಾರಾಡಿದ್ಯಾ? ಯಾಕೆ ಕೆಟ್ಟದಾಗ ಮಾತಾಡಿದ್ಯಾ? ಎಲ್ಲ ನಿನ್ನಿಂದಾನೆ. ಮೊದ್ಲು ದೇವಸ್ಥಾನಕ್ಕೆ ಯಾಕೆ ಹೋದೆ ಅದಕ್ಕೆ ಉತ್ತರ ಕೊಡು. ಚೆನ್ನಾಗಿದೆ ಕಣೋ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ? ಕುಂಟ ಬಿಲ್ಲೆ ಆಡಕ್ ಹೋಗ್ತಾರ? ಅಮ್ಮ, ತಮಾಷೆ ಮಾಡ್ಬೇಡ. ನಿನ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಮಕ್ಕಳು ತಾಯಿ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ತಾಯಂದ್ರಿಗೆ ತುಂಬಾ ಸಂತೋಷ ಆಗುತ್ತೆ, ಗೊತ್ತಾ? ಚಂದು ಚಂದು, ಚಂದು. ಅಮ್ಮ, ನಿನಗೆ ಯಾಕಮ್ಮ ಅರ್ಥ ಆಗಲ್ಲ? ಒಬ್ಳು ತಾಯಿಗೆ 100 ಜನ ಮಕ್ಕಳಿರ್ಬೋದು, ಆದ್ರೆ ಒಬ್ಬ ಮಗನ್ಗೆ ಒಬ್ಳೆ ತಾಯಿ ಅಲ್ವಮ್ಮ? ಚಂದು ಪ್ಲೀಸ್, ತಪ್ಪಾಯ್ತು ಕಂದ, ತಪ್ಪಾಯ್ತು ಮಗನೇ. ಇನ್ನೊಂದ್ಸಲ ಎಲ್ಲಿಗೆ ಹೋಗ್ಬೇಕಾದ್ರೂ ನಿನಗೆ ಹೇಳೇ ಹೋಗ್ತೀನಿ, ಆಯ್ತಾ? ನೀನು ಹುಷಾರಾಗೋ ತನಕ ಎಲ್ಲೂ ಹೋಗ್ಬೇಡ ಅಷ್ಟೇ. ಸರಿ, ಹೋಗಲ್ಲ. ವಿರಸದಿಂದ ಗಂಡ ಹೆಂಡತಿ ಬೇರೆ ಆಗಿದ್ದರೆ ಈ ಜೋಡಿ ಬಾಳೆಹಣ್ಣು ತಿಂದರೆ ಅವರಿಬ್ಬರು ಒಂದಾಗ್ತಾರೆ ಅನ್ನುವಂಥದ್ದು ಲೋಕದಲ್ಲಿರುವಂಥ ಪ್ರತೀತಿ.
ಪರವಾಗಿಲ್ಲಮ್ಮ, ಒಂದು ಹಣ್ಣು ಇವಳು ತಿನ್ನಲಿ, ಒಂದು ಹಣ್ಣು ನಿಮ್ಮ ಮನೆ ದೇವ್ರ ಮೇಲೆ ಇಟ್ಟುಬಿಡಿ. ಚಂದು, ಅದು ನಿನಗೆ ಅಂತ ಇಟ್ಟ ಹಣ್ಣಲ್ಲ, ಅದು ನಿನ್ನ ಪಾಲಿಂದಲ್ಲ. ಊರ್ ದೇವರು ಮನೆ ದೇವರು ಕೊಟ್ಟು ಕಳ್ಸಿರೋ ಹಣ್ಣ? ಅದು ನಿನ್ನ ಪಾಲಿನ ಹಣ್ಣಲ್ಲ ಅಷ್ಟೇ. ಯಾರ ಪಾಲಿನ ಹಣ್ಣೋ ಏನೋ ನನಗ್ ಬಂತು. ಆ ದೇವರು ನಾನೇ ತಿನ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ರೆ ಏನ್ ಮಾಡಕ್ಕಾಗತ್ತೆ? ಅಲ್ಲ ಕಣಮ್ಮ, ಡೈಲಿ ಪ್ರಸಾದ ತಿನ್ನು ಅಂತ ನಾನು ತಲೆ ತಿಂತಾ ಇರ್ತೀಯ. ಇವತ್ತು ನಾನೇ ತಗೊಂಡು ತಿಂತಾ ಇದ್ರೆ ಯಾಕೆ ಇಷ್ಟು ಕಂಗಾಲಾಗಿದ್ಯಾ? ಅದು ಹಾಗಲ್ಲ, ಅದು ನಿನಗೆ ಹೇಗೆ ಬಿಡಿಸಿ ಹೇಳೋದು? ಒಂದು ಹಣ್ಣಿಗೆ ಯಾಕಮ್ಮ ತಲೆ ಕೆಡ್ಸ್ಕೊತಿದ್ಯಾ? ಎಷ್ಟು ಹಣ್ಣು ಬೇಕು ಕೇಳು, ಒಂದು ಗೊನೆನೇ ತಂದಿಡ್ತೀನಿ. ಯಾವ ಹಣ್ಣು ಬೇಕು? ಪಚ್ಚಬಾಳೆ, ರಸಬಾಳೆ, ಏಲಕ್ಕಿ ಬಾಳೆ, ಪೂಜೆ ಬಾಳೆ? ಯಾವುದು ಬೇಡ, ಹೋಗು. ಈಗ ತಿಂದಾಯ್ತಲ್ಲ, ಇನ್ನು ಮಾತಾಡಿ ಏನು ಪ್ರಯೋಜನ? ನನಗೆ ಕೆಲಸ ಎಲ್ಲ ನೀನು ಅರ್ಥನೇ ಆಗಲ್ಲಮ್ಮ. ಸರಿ, ಆಫೀಸಿಗೆ ಟೈಮ್ ಆಯಿತು, ನಾ ಹೋಗ್ತೀನಿ. ನೀನೇನಾದ್ರೂ ಅಪ್ಪಿ ತಪ್ಪಿ ರೂಮಿಂದ ಹೊರಗೆ ಕಾಲಿಟ್ರೆ ನಿನ್ನ ಕಾಲ್ ಮುರಿತೀನಿ ಮಗಳೇ. ನನ್ನ ಮುಂದೆ ಇನ್ನೊಂದ್ಸಲ ಬೆರಳು ತೋರಿಸಿ ಮಾತಾಡಿದ್ರೆ ಬೆರಳು ಮುರಿದಾಕ್ಬಿಡ್ತೀನಿ ಮಗನೇ. ಚಿನ್ನು ಯಜಮಾನ್ರ ಪಾಲಿಂದು. ಅರ್ಚಕರು ಹೇಳಿದ್ದಾರೆ, ಗಂಡ ಹೆಂಡತಿ ಜೋಡಿ ಬಾಳೆಹಣ್ಣು ತಿಂದರೆ ಅದೇ ಥರ ಸದಾ ಒಟ್ಟಿಗೆ ಇರ್ತಾರೆ ಅಂತ. ಚಿನ್ನು ಗಂಡ ಇಲ್ಲಿಲ್ವಲ್ಲ, ಅದಕ್ಕೆ ಅದನ್ನ ದೇವ್ರ ಮುಂದೆ ಇಡಿಸಿದ್ದೀನಿ.